ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಬಿಸಿ ನೀರು ಅಥವಾ ತಣ್ಣೀರು ಆರೋಗ್ಯಕ್ಕೆ ಯಾವುದು ಹೆಚ್ಚು ಸೂಕ್ತ? ಈ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ನೀರು ನಮ್ಮ ಜೀವನಾಧಾರ. ಇದು ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಡಲು ಸಹಾಯ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಮತ್ತು ದೇಹದ ಉಷ್ಣತೆಯನ್ನು ಸಹ ನಿಯಂತ್ರಣದಲ್ಲಿ ಇರಿಸುತ್ತೆ. ಅದೂ ಅಲ್ಲದೆ ವಿಷ ಪದಾರ್ಥಗಳನ್ನು ಸಹ ಹೊರಹಾಕಲು ಕೂಡ ಇದು ಸಹಾಯ ಮಾಡುತ್ತೆ. ಆದರೆ ಬಿಸಿ ನೀರು ಕುಡಿಬೇಕಾ ಅಥವಾ ತಣ್ಣೀರು ಕುಡಿಬೇಕಾ ಎಂಬ ಪ್ರಶ್ನೆ ಅನೇಕರಲ್ಲಿ ಗೊಂದಲವನ್ನು ಮೂಡಿಸುತ್ತೆ. ಇವೆರಡಕ್ಕೂ ತಮ್ಮದೇ ಆದ ಪ್ರಯೋಜನಗಳಿದೆ ಮತ್ತು ಕುಡಿಯಲು ಸೂಕ್ತವಾದ ಸಮಯನೂ ಸಹ ಇದೆ. ಆರೋಗ್ಯದ ದೃಷ್ಟಿಯಿಂದ ಯಾವುದು ಉತ್ತಮ ಕೆಲಸ ಮಾಡುತ್ತೆ ಎಂಬ ವಿವರವನ್ನು ನಾವು ಈಗ ತಿಳ್ಕೊಳ್ಳೋಣ. ಬಿಸಿ ನೀರು ಕುಡಿಯುವುದರ ಪ್ರಯೋಜನಗಳೇನು? ಆಯುರ್ವೇದ ಮತ್ತು ಚೀನಿ ವೈದ್ಯಕೀಯ ಪದ್ಧತಿಗಳಂತಹ ಸಾಂಪ್ರದಾಯಿಕ ಆರೋಗ್ಯ ಪದ್ಧತಿಗಳಲ್ಲಿ ಬಿಸಿ ನೀರಿನ ಬಳಕೆ ಅಂದರೆ 120 to 140 ಡಿಗ್ರಿ ಸೆಲ್ಸಿಯಸ್ ಇರುವಂಥ ನೀರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅದರಲ್ಲೂ ಬೆಳಿಗ್ಗೆ ಬಿಸಿ ನೀರು ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಚುರುಕುಗೊಳ್ಳುತ್ತೆ. ಜೀರ್ಣಾಂಗ ಕ್ರಿಯೆಗೆ ಇದು ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಬಿಸಿ ನೀರು ಕುಡಿಯೋದ್ರಿಂದ ಜೀರ್ಣಾಂಗವನ್ನು ಇದು ಉತ್ತೇಜನಗೊಳಿಸುತ್ತೆ. ನಿಯಮಿತವಾಗಿ ಬಿಸಿ ನೀರು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಮತ್ತು ಹೊಟ್ಟೆ ಉಬ್ಬರ ಇವುಗಳನ್ನು ಕಡಿಮೆ ಮಾಡಬಹುದು. ಇನ್ನು ದೇಹ ನಿರ್ವಿಷೀಕರಣ ಅಂದರೆ ಡಿಟಾಕ್ಸಿಫಿಕೇಷನ್, ದೇಹದಲ್ಲಿರುವಂಥ ಬೇಡದೇ ಇರುವಂಥ ತ್ಯಾಜ್ಯ ಇವುಗಳನ್ನು ಹೊರಹಾಕಲಿಕ್ಕೆ ಬಿಸಿ ನೀರು ದೇಹದ ಉಷ್ಣತೆಯನ್ನು ಹೆಚ್ಚಿಸಿ ಬೆವರು ಬರುವಂತೆ ಮಾಡುತ್ತೆ. ಇದರಿಂದ ದೇಹದಲ್ಲಿರುವ ವಿಷಕಾರಿ ಅಂಶಗಳು ಹೊರಹೋಗಿ ರಕ್ತ ಪರಿಚಲನೆ ಸುಧಾರಣೆಗೊಳ್ಳುತ್ತೆ. ಬಿಸಿ ನೀರು ಕುಡಿಯೋದ್ರಿಂದ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ, ವಿಷಕಾರಿ ಅಂಶಗಳು ಹೊರಗಡೆ ಹೋಗುತ್ತೆ. ಇದರ ಜೊತೆಗೆ ಮೂಗು ಕಟ್ಟುವಿಕೆಯ ನಿವಾರಣೆಯೂ ಸಹ ಆಗುತ್ತೆ. ಅಂದರೆ ಬಿಸಿ ನೀರಿನ ಹಬೆಯನ್ನು ತೆಗೆದುಕೊಳ್ಳೋದ್ರಿಂದ ಅಥವಾ ಅದನ್ನು ನಿಧಾನವಾಗಿ ಕುಡಿಯೋದ್ರಿಂದ ಮೂಗು ಕಟ್ಟುವಿಕೆ ಆಗ್ಬೋದು ಅಥವಾ ಗಂಟಲು ನೋವಿನಿಂದ ಶಮನವೂ ಸಹ ನಮಗೆ ಸಿಗುತ್ತೆ. ಶೀತ ಮತ್ತು ಜ್ವರದ ಸಮಯದಲ್ಲೂ ಸಹ ಇದು ಉತ್ತಮ ಮನೆಮದ್ದಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಉಪಯೋಗಗಳು ಅಂತ ಹೇಳಿದ್ರೆ, ಮಲಗುವ ಮುನ್ನ ಒಂದು ಲೋಟ ಬಿಸಿ ನೀರು ಕುಡಿಯೋದ್ರಿಂದ ಸ್ನಾಯುಗಳು ಸಡಿಲಗೊಳ್ಳುತ್ತೆ, ಮನಸ್ಸು ಶಾಂತವಾಗುತ್ತೆ ಮತ್ತು ಉತ್ತಮ ನಿದ್ದೆಗೂ ಸಹ ಇದು ಸಹಾಯ ಮಾಡುತ್ತೆ. ತುಂಬಾ ಮುಖ್ಯವಾದ ಇದು ಅಂಶ ಅಂತ ಹೇಳ್ಬೋದು. ರಾತ್ರಿ ಸರಿಯಾಗಿ ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂಥವ್ರು ಒಂದು ಲೋಟ ಬಿಸಿ ನೀರನ್ನು ಕುಡಿದು ಮಲಗೋದ್ರಿಂದ ತುಂಬ ವಿಶ್ರಾಂತಿ ಅನಿಸುತ್ತೆ, ನಿದ್ದೆನೂ ಸಹ ಚೆನ್ನಾಗಿ ಬರುತ್ತೆ. ಇನ್ನು ತಣ್ಣೀರು ಕುಡಿಯೋದರ ಪ್ರಯೋಜನಗಳೇನು ಅಂತ ನೋಡೋಣ. ಬಿಸಿ ವಾತಾವರಣದಲ್ಲಿ ಅಥವಾ ವ್ಯಾಯಾಮದ ನಂತರ ತಣ್ಣೀರು ಕುಡಿಯೋದು ದೇಹಕ್ಕೆ ಉಲ್ಲಾಸ ನೀಡುತ್ತೆ ಅಂತ ಹೇಳ್ಬೋದು. ಮಿತವಾಗಿ ತಣ್ಣೀರನ್ನು ಸೇವಿಸೋದ್ರಿಂದಲೂ ಸಹ ಹಲವು ಪ್ರಯೋಜನಗಳು ಇದೆ. ತಣ್ಣೀರು ಇಂದ್ರಿಯಗಳನ್ನು ಉತ್ತೇಜಿಸುವ ಮೂಲಕ ಮತ್ತು ಶಕ್ತಿಯ ಮಟ್ಟ ಹೆಚ್ಚಿಸುವ ಮೂಲಕ ಎಚ್ಚರಗೊಳಿಸಲು ಇದು ಸಹಾಯ ಮಾಡುತ್ತೆ. ಇದು ಬೆಳಗ್ಗೆ ಅಥವಾ ವ್ಯಾಯಾಮದ ನಂತರ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಟಿರಲು ಸೂಕ್ತವಾಗಿರುತ್ತೆ. ತಣ್ಣೀರು ಕುಡಿಯೋದ್ರಿಂದ ಆಗುವಂಥ ಪ್ರಯೋಜನಗಳೇನು ಅಂತ ನೋಡೋದಾದರೆ, ವ್ಯಾಯಾಮದ ನಂತರ ಚೇತರಿಕೆ. ವ್ಯಾಯಾಮದ ನಂತರ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ನಿರ್ಜಲೀಕರಣವನ್ನು ತ್ವರಿತವಾಗಿ ತಡೆಯಲು ಅಂದರೆ ಡಿಹೈಡ್ರೇಷನನ್ನು ನೀವು ತಡೆಗಟ್ಟೋದಕ್ಕೆ ಇದು ತುಂಬ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಮುಂದಿನದು ತೂಕ ಇಳಿಕೆಗೆ ತುಂಬಾ ಸಹಕಾರಿಯಾಗಿರುತ್ತೆ. ತಣ್ಣೀರನ್ನು ದೇಹದ ಉಷ್ಣತೆಗೆ ತಕ್ಕಂತೆ ಬೆಚ್ಚಗಾಗಿಸಲು ದೇಹ ಹೆಚ್ಚು ಶ್ರಮಿಸಬೇಕಾಗುತ್ತೆ. ಇದರಿಂದ ಮೆಟಾಬಲಿಸಮ್ ಕ್ರಿಯೆ ಸ್ವಲ್ಪ ಮಟ್ಟಿಗೆ ಚುರುಕುಗೊಂಡು ಕ್ಯಾಲರಿಗಳು ಸಹ ಕರಗುತ್ತೆ. ಇನ್ನು ಮುಂದಿನದು ತ್ವರಿತ ಹೈಡ್ರೇಷನ್. ದೇಹ ತಣ್ಣೀರನ್ನು ವೇಗವಾಗಿ ಹೀರಿಕೊಳ್ಳುತ್ತೆ. ಬೆವರಿನ ಮೂಲಕ ಕಳೆದುಕೊಂಡ ನೀರಿನ ಅಂಶವನ್ನು ಬೇಗನೆ ಸರಿದೂಗಿಸಲು ಇದು ಸಹಾಯ ಮಾಡುತ್ತೆ. ಅಂದರೆ ದೇಹ ಡಿಹೈಡ್ರೇಟ್ ಆಗಿದ್ರೆ ತಣ್ಣೀರನ್ನು ಆಗಾಗ್ಗೆ ಕುಡಿತಾ ಇದ್ದರೆ ಡಿಹೈಡ್ರೇಷನಿಂದಲೂ ಸಹ ನಾವು ತಪ್ಪಿಸ್ಕೋಬೋದು. ಇನ್ನು ಫಿಸಿಕಲ್ ಆ್ಯಕ್ಟಿವಿಟಿ ನಂತರ ಬಿಸಿ ವಾತಾವರಣದಲ್ಲಿ ಅಥವಾ ದೇಹವನ್ನು ತಂಪಾಗಿಸಲು ಅಗತ್ಯವಿದ್ದಾಗ ತಣ್ಣೀರು ಕುಡಿಯೋದು ತುಂಬಾ ಸೂಕ್ತ. ಇನ್ನು ಯಾವುದು ಹೆಚ್ಚು ಆರೋಗ್ಯಕರ ಅಂತ ನೋಡೋದಾದರೆ ಬಿಸಿ ನೀರು ಅಥವಾ ತಣ್ಣೀರು ಎರಡೂ ತಮ್ಮದೇ ಆದ ಪ್ರಯೋಜನಗಳೆಲ್ಲ ಹೊಂದಿದೆ. ನಮ್ಮ ದೇಹದ ಅಗತ್ಯ ಮತ್ತು ಸನ್ನಿವೇಶದ ಆಧಾರದ ಮೇಲೆ ಆಯ್ಕೆ ಮಾಡೋದು ಸೂಕ್ತ. ಉತ್ತಮ ಜೀರ್ಣಕ್ರಿಯೆ, ವಿಷಕಾರಿ ಅಂಶಗಳನ್ನು ಹೊರಹಾಕೋದು ಅಂದರೆ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಗೆ ಮತ್ತು ವಿಶ್ರಾಂತಿಗಾಗಿ ಬಿಸಿ ನೀರನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ಬಾಡಿ ಹೈಡ್ರೇಟ್ ಆಗಿ ಇರೋದಕ್ಕೆ ಜೊತೆಗೆ ಶಕ್ತಿ ಮತ್ತು ದೇಹವನ್ನು ತಂಪಾಗಿಸಲು ತಣ್ಣೀರನ್ನು ಕುಡಿಬೇಕು. ನಾವು ದೈನಂದಿನ ಬಳಕೆಯಲ್ಲಿ ರೂಮ್ ಟೆಂಪರೇಚರ್ ಅಥವಾ ಉಗುರು ಬೆಚ್ಚಗಿನ ನೀರು ಅತ್ಯಂತ ಸುರಕ್ಷಿತ ಆಯ್ಕೆ ಅಂತ ಹೇಳ್ಬೋದು. ಇದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ತುಂಬ ಒತ್ತಡವನ್ನು ಹೇರುತ್ತೆ, ನೈಸರ್ಗಿಕ ಹೈಡ್ರೇಷನನ್ನು ಇದು ಸಪೋರ್ಟ್ ಮಾಡುತ್ತೆ. ಬಿಸಿ ನೀರು ಅಥವಾ ತಣ್ಣೀರು ಅಂತ ಚರ್ಚೆಗೆ ಬಂದಾಗ ನಿಖರವಾಗಿ ಯಾವುದು ಅಂತ ಹೇಳೋದಕ್ಕಿಂತ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ನೀರು ತುಂಬಾ ಅಗತ್ಯ ಇರುತ್ತೆ. ಯಾವ ಸಂದರ್ಭಕ್ಕೆ ಯಾವ ನೀರು ಸೂಕ್ತನೋ ಆ ನೀರನ್ನು ಕುಡಿತಾ ಬಂದರೆ ದೇಹ ಆರೋಗ್ಯನೂ ಚೆನ್ನಾಗಿರುತ್ತೆ, ದೇಹ ಶುದ್ಧೀಕರಣಗೊಳ್ಳೋದಕ್ಕೂ ಸಹ ಸಹಕಾರಿಯಾಗಿರುತ್ತೆ.
ಅಗತ್ಯವಿದ್ದಾಗ ಬೆಚ್ಚಗಿನ ನೀರು ಮತ್ತು ಉಲ್ಲಾಸ ಮತ್ತು ಶಕ್ತಿಯ ಅಗತ್ಯವಿದ್ದಾಗ ತಣ್ಣೀರನ್ನು ಸೇವಿಸೋದು ಸೂಕ್ತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.